ಅಲ್ಲ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಿಲ್ಲ ಅಂದಂಗೆ. ಸೊ ಬಿಗ್ ಬಾಸ್ ಮುಗಿದ್ರು ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹೋದ್ರು ಕೂಡ ನಿಮ್ಮ ಬಾಸ್ ಕಾಟ ಅಂತೂ ನಿಮ್ಗೆ ತಪ್ಪಿದ್ದಿಲ್ಲ. ಚೈತ್ರ ಅವ್ರು ಅಲ್ಲೂ ಬಂದಿದ್ದಾರೆ. ಹೌದು. ಸೊ ಬಾಸ್ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಸರ್, ಆಕ್ಚುಲಿ ಅದು ಅದು ಈ ತರ ವರ್ಕೌಟ್ ಆಗಿದೆ ಆಚೆಗಡೆ. ಆಮೇಲೆ ಇಷ್ಟು ಜನ ಅದನ್ನ ಇಷ್ಟಪಟ್ಟಿದ್ದಾರೆ ಅನ್ನೋದು ನಮಗೂ ಒಳಗ್ ಗೊತ್ತಿರ್ಲಿಲ್ಲ. ಹ್ಮ್. ಬಟ್ ಅದು ತುಂಬಾ ಚೆನ್ನಾಗಿತ್ತು ಜರ್ನಿ ನಂದು ಚೈತ್ರ ಅವ್ರದೆಲ್ಲ ಒಳಗೆ. ತುಂಬಾ ನಗಾಡ್ಕೊಂಡು ಒಂಥರ ಫನ್ ಇತ್ತು. ಹೌದು, ಎಕ್ಸ್ಟ್ರೀಮ್ ಜಗಳಗಳು ನನಗೂ ಅವ್ರಿಗಾಗಿದೆ. ಹ್ಮ್. ಬಟ್ ಅದೇ ಇಲ್ಲಿ ಈ ಶೋಗ್ ಬಂದಾಗ ನನಗಂತೂ ಖುಷಿ ಆಯ್ತು. ಹ್ಮ್. ಯಾಕಂದ್ರೆ ಅಲ್ಲಿದ್ದ ಒಂದು ಪ್ಯಾಟರ್ನ್ ಅಲ್ಲಿ ಅಷ್ಟು ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ದ ಒಂದು ಪ್ಯಾಟರ್ನ್ ಇತ್ತು. ಸೊ ಇವಳು ಬಂದ್ರೆ ಅಟ್ಲೀಸ್ಟ್ ಮಾತಾಡಕ್ಕಾದ್ರೂ ಇನ್ ಸಿಗ್ತಾರಲ್ಲ ಅನ್ನೋದು ಒಂದು ಖುಷಿ ಆಯ್ತು ಶೋ ಅಲ್ಲಿ ನೋಡಿ ಅವ್ರನ್ನ. ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ. ಚೈತ್ರ ಅವ್ರು ಬಂದಿದ್ದಕ್ಕೆ ಭವ್ಯ ಅವ್ರು ಎಕ್ಸಿಟ್ ಆದ್ರೆ ಅಥವಾ ಭವ್ಯ ಅವ್ರು ಎಕ್ಸಿಟ್ ಆದ್ಮೇಲೆ ಚೈತ್ರ ಅವ್ರು ಬಂದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ? ನನಗ್ ಅನ್ಸಿರೋ ಪ್ರಕಾರ ಇಲ್ಲ, ವಿಷಯ ತಿಳ್ಕೊಂಡಿರೋ ಪ್ರಕಾರ ಭವ್ಯ ಎಕ್ಸಿಟ್ ಆಗಿದ್ದಕ್ಕೆ ಚೈತ್ರ ಬಂದ್ರು. ಹಾ, ಹಾ. ಅದೇನೋ ಸ್ವಲ್ಪ ಅದೇನೋ ಮಾತುಕತೆಯಲ್ಲಿ ಇದಾಗಿ ಭವ್ಯ ಅವ್ರು ಬರ್ದೇ ಹೋದ್ರು. ಹ್ಮ್. ಮೈಟ್ ಬಿ ಗೊತ್ತಿಲ್ಲ, ಬರಬಹುದು ಅಂತಾನೂ ಇದೆ ಮಾತುಕತೆ, ಗೊತ್ತಿಲ್ಲ ಇನ್ನ. ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಮ್ಮ ಬಾಸ್ ಚೈತ್ರ ಅವರು ನಿಮ್ಗೋಸ್ಕರ ಒಂದು ಹಾಡನ್ನ ಹಾಡ್ತಾರೆ, ಹೌದು. ಬಾ ಬಾರೋ ಶಿಷ್ಯ ಅಂತ ಹೇಳ್ಬಿಟ್ಟು. ಅದು ಹೆವಿ ಸಿಕ್ಕಾಪಟ್ಟೆ ಒಂದು ರೀಲ್ಸ್ ಅಲ್ಲಂತೂ ತುಂಬಾ ಸದ್ ಮಾಡೋದು ಕ್ರಿಯೇಟ್ ಆಗುತ್ತೆ. ಏನ್ ರಸಿಕಾ ಅಂದ್ಬಿಡ್ತಾರೋ ಅದು- ಭಯ ಆಗೋಯ್ತು ಅಂತ. ನಾನು ಏನ್ ಆಡ್ತಾಳು ಇವಳು ಅಂತ ಒಂದ್ ನಿಮಿಷ ನೋಡಿದ್ದು ಇದೆ. ಹಾ. ಏನ್ ಹಿಂಗ ಅಂತ ಆಮೇಲೆ ತಿರ್ಗಿಸಿದಾಗ ಓಕೆ ಓಕೆ ಅಂತ. ನಾನು ಅದನ್ನೇ ಅಲ್ಲಿ ಹೇಳ್ಬೇಕು ಅನ್ಕೊಂಡಿದ್ದೆ, ಸುದೀಪ್ ಸರ್ ಕೈ ಇಟ್ಕೊಂಡು ಆಚೆ ಬತ್ತೀನಿ ಇರು ಅಂತ. ಹಾ. ಬಟ್ ಆದ್ರೆ ಅದ್ ಬೇಡ, ಸುಮ್ನೆ ಯಾಕೆ ಶಾಪ ಹಾಕ್ಬಿಡ್ತಾಳೆ ಸರ್, ಮೊದ್ಲೇ ಸರಿ ಇಲ್ಲ, ಕೈಯೆಲ್ಲ ಮಂತ್ರ ಆಗ್ತಾ ಇರ್ತಾಳೆ. ಅದಕ್ಕೆ ನಾನು ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ದೆ, ಹೋಗೋಣ ಆಮೇಲೆ ಮಾತಾಡೋಣ ಅಂತ. ಬಟ್ ಅದು ತಮಾಷೆಗೆ ಮಾಡಿದ್ದು. ಸೊ ಇಟ್ಸ್ ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.